ಆಚಾರ್ಯ ಫಸ್ಟ್ ಆಫ್ ಆಲ್ ಇದು ಡಿಸೆಂಬರ್ ಬಹಳ ಚಳಿಗಾಲ ಅಂತ ಅಂತಾರೆ. ಫಸ್ಟ್ ಆಫ್ ಆಲ್ ಬೇಗ ಇದ್ದು ಧರ್ಮ ಮಾಡೋದು ಅಥವಾ ದಿನನಿತ್ಯ ಕಾರ್ಯ ಮಾಡೋದೇ ಸ್ವಲ್ಪ ಕಷ್ಟ. ಇದ್ರಲ್ಲಿ ಧನುರ್ಮಾಸ ಬೇಗ ಇದೆಲ್ಲ ಮಾಡ್ಬೇಕಂದ್ರೆ ಇನ್ನ ಕಷ್ಟ ಅಂತಾರೆ. ಇದ್ರದ್ದು ಎಲ್ಲಕ್ಕಿಂತ ಮುಂಚೆ ಧನುರ್ಮಾಸ ಅಂದ್ರೆ ಏನು, ಬೇರೆ ಮಾಸಗಳಿಗೂ ಧನುರ್ಮಾಸಕ್ಕೆ ಇರೋ ವ್ಯತ್ಯಾಸ ಏನು? ಧನುರಾಶಿಗೆ ಸೂರ್ಯನ ಪ್ರವೇಶ ಮಾಡತಕ್ಕಂತಹ ಕಾಲವನ್ನೇ ಧನುರ್ಮಾಸ ಅಂತ ಶಾಸ್ತ್ರದಲ್ಲಿ ಅದನ್ನು ಕರೆದಿದ್ದಾರೆ. ನೀವು ಹೇಳಿದ ಹಾಗೆ ಧನುರ್ಮಾಸ ಅಂದರೆ ಇದು ವಿಶೇಷವಾಗಿ ಚಳಿಗಾಲ. ಡಿಸೆಂಬರ್ ತಿಂಗಳಲ್ಲಿ ಭಾರಿ ಚಳಿಗಾಲ. ನೋಡಿ, ಆಗ್ನೇಯ ಪುರಾಣದ ಒಂದು ಮಾತು, ಧನುರ್ಮಾಸದ ಉಲ್ಲೇಖ ಅದು ಧನುರ್ಮಾಸದ ಮಹಿಮೆ ಎಲ್ಲಾದ್ರೂ ಇದೆಯಾ ಅಂತ. ಪಂಚರಾತ್ರ ಆಗಮದಲ್ಲಿ, ಆಗ್ನೇಯ ಪುರಾಣದಲ್ಲಿ ಅನೇಕ ಕಡೆ ವಿಶೇಷವಾಗಿ ಧನುರ್ಮಾಸದ ಅದ್ಭುತವಾದ ಮಹಿಮೆಯನ್ನು ಹೇಳಿದ್ದಾರೆ. ಆ ಸ್ವರ್ಗಾಧಿಪತ್ಯವನ್ನು ಕಳೆದುಕೊಳ್ತಾರೆ ಇಂದ್ರದೇವರು. ಆ ಸಂದರ್ಭದಲ್ಲಿ ಶ್ರದ್ಧಾಭಕ್ತಿಯಿಂದ ಇಂದ್ರದೇವರ ಹೆಂಡತಿ ಋಷಿ ಮುನಿಗಳ ಒಂದು ಮಾರ್ಗದರ್ಶನದ ಮುಖಾಂತರ ಶಚೀದೇವಿಯರು ಈ ಧನುರ್ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವರಿಗೆ ಹುಗ್ಗಿಯ ನಿವೇದನೆ ಮಾಡಿದ್ದರ ಪುಣ್ಯ ಪ್ರಭಾವ ಇಂದ್ರನಿಗೆ ಮತ್ತೆ ಸ್ವರ್ಗಾಧಿಪತ್ಯ ಸಿಕ್ಕಿತು. ಇಡೀ ಧನುರ್ಮಾಸದಲ್ಲಿ ಒಂದ್ ದಿವಸ ಆದ್ರೂ ಕರೆಕ್ಟ್ ಆಗಿ ಆಚರಣೆ ಮಾಡ್ಬೇಕು, ಒಂದ್ ದಿವಸ ಆದ್ರೂ ಅರುಣೋದಯ ಕಾಲದಲ್ಲಿ ದೇವರಿಗೆ ನೈವೇದ್ಯ ತೋರಿಸ್ಬೇಕು ಅಂತಾರೆ. ಅದನ್ನ ಎಲ್ರೂ ಸಹ ಅದು ಉಲ್ಲೇಖ ಏನ್ ಹೇಳ್ತಾರೆ ಅಂದ್ರೆ ವ್ಯತಿಪಾತ ಯೋಗ ಅಂತಾರೆ. ಆ ವ್ಯತಿಪಾತ ಯೋಗ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ, ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.